ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಿಗಳಾದ್ಮೇಲೆ ವಿಶೇಷವಾಗಿ ನಮ್ಮ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ವಿವಿಧ ಬಗೆಯ ಪ್ರಯೋಜನಗಳನ್ನ ಯೋಜನೆಗಳನ್ನ ರೂಪಿಸಿ ಕಟ್ಟ ಕಡೆಯ ಹಳ್ಳಿಗೆ, ಆ ಕಟ್ಟ ಕಡೆಯ ಹಳ್ಳಿಯಲ್ಲಿ ವಾಸ ಮಾಡುವಂತಹ ಕಟ್ಟ ಕಡೆಯ ಪ್ರಜೆಗೆ ಈ ಕಾರ್ಯಕ್ರಮಗಳು ಮುಟ್ಟಬೇಕು ಅನ್ನುವಂಥದ್ದು ಇದರ ತಾತ್ಪರ್ಯ, ಇದರ ಉದ್ದೇಶ. ಆದರೆ ಅನೇಕ ಜನರಿಗೆ ಅರ್ಹತೆ ಇದ್ರೂ ಕೂಡ ಫಲ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡಿದೆ, ನಿಮ್ಮ ತಾಲೂಕುಗಳಿಗೆ ಬಂದು ಈ ರೀತಿಯಲ್ಲಿ ಎಲ್ಲ ಇವತ್ತು ನೋಡಿ ಎಷ್ಟು ಪ್ರದರ್ಶನ ಮಾಡಿದ್ದಾರೆ, ಯೋಜನೆಗಳ ಪ್ರದರ್ಶನ ಚಿತ್ರಗಳ ಮೂಲಕ ಮಾಡಿದ್ದಾರೆ. ಯಾವ ಯೋಜನೆ ಕೂಡ ಇಂಥ ಧರ್ಮಕ್ಕಾಗುತ್ತೆ ಅಥವಾ ಇಂಥ ಜಾತಿಗೆ ಅಂತ ಮಾಡಿಲ್ಲ. ಎಲ್ಲ ಭಾರತೀಯರು ಒಳಗೊಂಡಂತಹ ಯೋಜನೆ ಕೇಂದ್ರ ಸರ್ಕಾರ ಯೋಜನೆ ಆಗಿದೆ. ಆದರೂ ಕೂಡ ಕೆಲವರು ಬೆರಳು ತೋರಿಸ್ತಾರೆ, ಬಿಜೆಪಿಯವರು ಹಿಂಗೆ ಅಥವಾ ಕೇಂದ್ರ ಸರ್ಕಾರ ಹಿಂಗೆ. ಹೇಗೆ ಒಂದೇ ಒಂದು ಯಾವುದಾದ್ರೂ ನಡವಳಿಕೆಯಲ್ಲಿ, ಯಾವುದಾದ್ರೂ ಯೋಜನೆಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಯಾವ್ದು ಮಾಡಿದೆ ಅಂತ ಹೇಳ್ಬೇಕಲ್ಲ. ಹಾಗಾಗಿ ಯಾವಾಗಲೂ ಕೂಡ ಸ್ಟ್ರಾಂಗ್ ಸೆಂಟರ್, ಸ್ಟ್ರಾಂಗ್ ಸ್ಟೇಟ್ ಇರಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸುಮಧುರವಾಗಿರ್ತಕ್ಕಂಥ ಸಂಬಂಧ ಇದ್ದಾಗ ಮಾತ್ರ ರಾಜ್ಯದ ಅಭಿವೃದ್ಧಿಯ ಪ್ರಗತಿ ಆಗ್ತದೆ. ಈ ರೀತಿಯ ಒಂದು ಸ್ನೇಹಮಯ ವಾತಾವರಣದಿಂದ ಒಂದು ರೀತಿಯಲ್ಲಿ ಸಹಮತ ಇಟ್ಕೊಂಡು ಪರಸ್ಪರ ಸಹಕಾರದೊಂದಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ನಡ್ಕೊಂಡಾಗ ರಾಜ್ಯದ ಜನರಿಗೆ, ದೇಶಕ್ಕೆ ಒಳ್ಳೆಯದಾಗ್ತದೆ.